ಏನಾಗತ್ತೆ? ಎನ್ ಪಿ ಕೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಅಜಿಟೋಬ್ಯಾಕ್ಟೀರಿಯಾ, ಮೊಬೈಲಿಜಿಂಗ್ ಬ್ಯಾಕ್ಟೀರಿಯಾ, ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಇವು ಎಲ್ಲ ಒಂದು ಬ್ಯಾಕ್ಟೀರಿಯಾಗಳು ಇದ್ರೊಳಗಡೆ ಇದೆ. ಏನ್ ಎನ್ ಪಿ ಕೆ ಅಂತ ಹೇಳ್ತೀವೋ ಆ ಒಂದು ಎನ್ ಪಿ ಕೆ ಇದ್ರ ಒಳಗಡೆ ಇದೆ, ಅಪ್ಟೇಕ್ ಅಲ್ಲಿ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಇವತ್ತು ನಾವು ಎನ್ ಪಿ ಕೆ ಅಂತ ಗೊಬ್ಬರ ತಂದ್ರೆ ಎಷ್ಟು ಮಟ್ಟಿಗೆ ಒರಿಜಿನಾಲಿಟಿ ಇರುತ್ತೆ. ಮೊನ್ನೆ ಒಂದು ಕಹಾನಿ ಗೊತ್ತಿರ್ಬೇಕು ನಿಮಗೆ, ಎಲ್ಲಿದು? ಯು ಪಿದು, ಕರೆಕ್ಟ್ ಅಲ್ಲ? ಯು ಪಿ ಅಲ್ಲಿ ಏನಾಗಿದೆ? ದೊಡ್ಡದೊಂದು ಗೋಡನ್ ಇದೆ, ದೊಡ್ಡ ಮಟ್ಟದ ಒಂದು ಫ್ಯಾಕ್ಟರಿ ರೆಡಿ ಆಗ್ತದೆ, ಎಲ್ಲಾ ತರದ ಗೊಬ್ಬರಗಳನ್ನು ನಾವು ತಯಾರು ಮಾಡಿ ಗೊಬ್ಬರದ ಶಾಪ್ಗಳಿಗೆ ಕೊಡ್ತಾ ಇದ್ದಾರೆ. ಒರಿಜಿನಲ್ ಗೊಬ್ಬರ ಅದು? ಒರಿಜಿನಲ್ ಗೊಬ್ಬರ ಅಲ್ವೇ ಅಲ್ಲ. ಇವತ್ತು ನೀವು ಬಹಳ ಜನ ಅಬ್ಸರ್ವ್ ಮಾಡಿರ್ಬೋದು, 10-26 ಗೊಬ್ಬರ ಹಾಕಿದ ತಕ್ಷಣ ನಮ್ಮ ಅಂದ್ರೆ ಇಲ್ಲಿ ಏನ್ ನಾವು ಬೆಳೆದಿರ್ತೀವೋ ಆ ಬೆಳೆಗಳು ನಾಶ ಆಗ್ತಾ ಇದೆ. ಯಾಕೆ ಹಾಗಾದ್ರೆ? ಏನಾಗ್ತಾ ಇದೆ ಅದರಲ್ಲಿ? ನಮಗೆ ಗೊತ್ತಿಲ್ಲ. ಏನಾಗ್ತಾ ಇದೆ ಗೊತ್ತಿಲ್ಲ. ನಮಗೇನು, ನಾವು ಬ್ಲೈಂಡ್ ಆಗಿ ಹೋಗ್ತೀವಿ, ಫರ್ಟಿಲೈಸರ್ ಶಾಪ್ಗಳಲ್ಲಿ ಹೋಗ್ತೀವಿ, ಗೊಬ್ಬರವನ್ನು ತರ್ತಿದೀವಿ, ಹಾಕ್ತಾ ಇದೀವಿ. ನಮಗ್ ಗೊತ್ತಿಲ್ಲ ಯಾವ್ದ್ರಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನಮ್ಮ ಭೂಮಿನ ಬರ್ಡ್ ಮಾಡ್ತಾ ಇದೀವಿ. ಇವತ್ತು ಯಾಕೆ ಇದ್ರ ಮಧ್ಯೆ ಹೋಗ್ತಾ ಇದೀವಪ್ಪ ಅಂದ್ರೆ, ನಾವು ಎಲ್ಲರೂ ವಿಷ ಕುಡಿತಾ ಇದೀವಿ. ಆ ವಿಷದಿಂದ ಫಸ್ಟ್ ಹೊರಗೆ ಬರೋಣ. ಆ ವಿಷದಿಂದ ಹೊರಗೆ ಬಂದು ನಾವು ಜನರಿಗೆ ತಿಳಿಸ್ಬೇಕು. ನಾವು ಒಬ್ರು ಹೇಳಿದ್ರೆ ಸಾಕಾಗಲ್ಲ, ನಮ್ ಜೊತೆಗೆ ನೀವು ಕೂಡ್ಬೇಕು. ನಿಮ್ ಜೊತೆಗೆ ಇನ್ನೂ ಒಂದು ಜನ ಕೂಡಿ ಹೇಳಿದಾಗ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ಏನ್ ಮಾಡ್ಬೋದು ಹಾಗಾದ್ರೆ? ಇದರಿಂದ ಏನಾಗ್ತಾ ಇದೆ ನೋಡಿ, ಅಲ್ಲಿ ಎರೆಹುಳುಗಳ ಸಂತತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ ನಾವು, ಹೆಚ್ಚಿಗೆ ಆಗುತ್ತೆ. ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಕೆಲಸ ಮಾಡುತ್ತೆ. ಇಲ್ಲಿ ಅಜಿಟೋಬ್ಯಾಕ್ಟೀರಿಯಾ ಅಂದ್ರೆ ಎನ್ ಪಿ ಕೆ, ಅಲ್ಲಿ ಏನ್ ಸೆಲ್ಸ್ ಗಳಿರುತ್ತೋ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಮಲ್ಟಿಪಲ್ ಆಗ್ತಾ ಬರುತ್ತೆ. ಮಲ್ಟಿಪಲ್ ಆದ ಹಾಗೆ ಎನ್ ಪಿ ಕೆ ಏನಾಗತ್ತೆ? ಅದು ಎನ್ ಪಿ ಕೆ ಏನು? ಫುಡ್, ಕರೆಕ್ಟ್ ಅಲ್ಲ? ಮುಖ್ಯವಾಗಿ ಬೇಕಂತ ಪೋಷಕಾಂಶ ಅದು, ಗಿಡಗಳಿಗೆ ಬೇಕಾಗುವಂತ ನಮ್ಮ ಫುಡ್ ಅದು, ಕರೆಕ್ಟ್ ಅಲ್ಲ? ಅದನ್ನ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಡೆವಲಪ್ ಮಾಡ್ತಾ ಹೋಗುತ್ತೆ, ಡಬಲ್ ಮಾಡ್ತಾ ಹೋಗುತ್ತೆ, ರೇಷಿಯೋ ಅಲ್ಲಿ ಬೆಳವಣಿಗೆ ಮಾಡ್ತಾ ಹೋಗುತ್ತೆ. ಸೂಕ್ಷ್ಮ ಜೀವಿಗಳು ಆ ಗಿಡಗಳಿಗೆ ಫುಡ್ ಅನ್ನು ಕೊಡ್ಲಿಕ್ಕೆ ಸಹಕಾರಿಯಾಗಿರ್ತದೆ. ಪೋಷಕಾಂಶಗಳನ್ನ ಹೀರಿಕೊಳ್ಳುವಂತ ಶಕ್ತಿ ಯಥೇಚ್ಛವಾಗಿ ಬೆಳೆಯುತ್ತೆ. ಗಿಡಗಳಿಗೆ ಫುಡ್ ಅನ್ನ ಕರೆಕ್ಟ್ ಆಗಿ ಕೊಟ್ರೆ, ನಾವು 3 ಹೊತ್ತು ಸರಿಯಾಗಿ ತಿಂದ್ರೆ ನಾವು ಎನರ್ಜಿನ ಇರ್ತೀವಿ. ಅದಿಲ್ಲ ಅಂತ ಏನಾಗ್ಬೋದು? ಎಲ್ಲೋ ಒಂದ್ ಕಡೆ ವೀಕ್ ಆಗ್ತಾ ಹೋಗ್ತೀವಿ. ಇಲ್ಲೂ ಸಹ ಅಷ್ಟೇ, ನಾವು ಕೊಡ್ತಾ ಇದೀವಿ. ನೆನಪಿರ್ಲಿ ನಿಮಗೆ, ಗೊಬ್ಬರದ ಏನು ನಾವು ಈ ಸೀಮೆ ಗೊಬ್ಬರ ಅಂತ ಕೊಡ್ತಾ ಇದೀವಲ್ಲ, ಏನ್ ಫರ್ಟಿಲೈಸರ್ ಗೊಬ್ಬರಗಳನ್ನು ಕೊಡ್ತಾ ಇದ್ವು, ಆಕ್ಚುಲಿ 100 ಗ್ರಾಮ್ 50 ಗ್ರಾಮ್ ಕೊಟ್ಟವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಕೊಟ್ಟಂತ ವ್ಯಕ್ತಿಗಳಿಗೆ ಸಮಸ್ಯೆ ಇಲ್ಲ. ಅದೇನಾಗ್ತಾ ಹೋಯ್ತು, ಬರ್ಬರ್ತಾ ಏನಾಗ್ತಾ ಇದೆಪ್ಪ ಅಂದ್ರೆ, 50 ಗ್ರಾಮ್ ಇದ್ದಿದ್ದು 100 ಆಯ್ತು, 100 ಇದ್ದಿದ್ದು 200 ಆಯ್ತು, 200 ಇದ್ದಿದ್ದು 400 ಆಯ್ತು, 400 ಇದ್ದಿದ್ದು 800 ಆಯ್ತು, 800 ಇದ್ದಿದ್ದು 1.5 kg ವರೆಗೆ ಬಂದಿದೆ ಇವತ್ತು. ಇದ್ರ ಅರ್ಥ ಏನಪ್ಪಾ ಹಾಗಾದ್ರೆ? ಯಾವ ಮಗು ಹಾಲು ಕುಡಿಬೇಕಿತ್ತು ಆ ಮಗು ಇವತ್ತು ರೊಟ್ಟಿ ಹಾಕ್ತಾ ಇದ್ವಿ ಅಂತ ಅರ್ಥ. ಹಾಲು ಕುಡಿಯುವಂತ ವಯಸ್ಸಿಗೆ ಆ ಮಗು ಹಾಲೇ ಕೊಡಬೇಕು, ರೊಟ್ಟಿ ಕೊಡುವಂತ ಮಗು ರೊಟ್ಟಿನೇ ಕೊಡ್ಬೇಕಂತ ಇರುವಂತದ್ದು. ಆದ್ರೆ ನಾವು ಇವತ್ತು ಅದು ಮಾಡ್ತಾ ಇಲ್ಲ. ಡೈಜೆಷನ್ ಆಗ್ಬೇಕು. ಇವತ್ತು ನೋಡಿ, ನನಗೆ ಎರಡು ರೊಟ್ಟಿ ತಿಂದ್ರೆ ಸರಿಯಾಗಿ ಡೈಜೆಷನ್ ಆಗ್ತದೆ. 2 ಜಾಗದಲ್ಲಿ 3 ತಿಂದ್ರೆ ನೋ ಪ್ರಾಬ್ಲಮ್, ಓಕೆನಾ? ಆ 3 ಜಾಗದಲ್ಲಿ 10 ತಿಂದಕ್ಕೆ ಹೋದ್ರೆ ಏನಾಗ್ಬೋದು? ನನ್ನ ಡೈಜೆಷನ್ ಸಿಸ್ಟಮ್ ಹಾಳಾಗ್ತದೆ. ಇಲ್ಲಿ ಚಯಾಪಚಯ ಕ್ರಿಯೆ ನಡೆಯಲ್ಲ. ಯಾಕೆ ನಡೀತಾ ಇಲ್ಲ ಅಂದ್ರೆ, ಅಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳಿಗೆ ಎಷ್ಟು ಫುಡ್ ಕೊಡಬೇಕಿತ್ತು ಅಷ್ಟು ಫುಡ್ ನಾವು ಕೊಟ್ಟಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಾಗ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಬಾಡಿಯಲ್ಲಿ ಹೇಗೆ ಡೈಜೆಷನ್ ನಡೀತಾ ಇತ್ತು, ಡೈಜೆಷನ್ ಸಿಸ್ಟಮ್ ಅಲ್ಲಿ, ಅಲ್ಲೂ ಕೂಡ ಅದೇ ಡೈಜೆಷನ್ ನಡೀತಾ ಇರೋದು. ಭೂಮಿಯಲ್ಲೂ ಕೂಡ ಅಲ್ಲೂ ಜೀವಾಣುಗಳು ಇದೆಯಾ? 1 ಗ್ರಾಮ್ ಮಣ್ಣಿನಲ್ಲಿ 1 ಕೋಟಿಗೂ ಅಧಿಕ ಜೀವಾಣುಗಳಿರ್ತದೆ. ಇದು ನೆನಪಿರ್ಬೇಕು ನಮಗೆ. 1 ಕೋಟಿಗೂ ಅಧಿಕ ಜೀವಾಣುಗಳಿರ್ತದೆ. ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಜೀವಿಗಳು, ಅತಿ ಸೂಕ್ಷ್ಮ ಜೀವಿಗಳು ಅಂತೇಳಿ ಅಲ್ಲಿ ಭೂಮಿಯಲ್ಲಿ ಇರುವಂತದ್ದು. ಏನ್ ಜೀವಾಣುಗಳಿದೆಯೋ ಅದೆಲ್ಲ ಮಲ್ಟಿಪಲ್ ಆಗ್ತಾ ಇರಬೇಕು, ಯಥೇಚ್ಛವಾಗಿರ್ಬೇಕು ಅಂತ ಹೇಳ್ತಾರೆ. ಮಣ್ಣಿನ ಸಾರಜನಕ, ರಂಜಕ, ಪೊಟ್ಯಾಷ್ ಅಂಶಗಳು ಹೇರಳವಾಗಿದ್ದಾಗ ಆ ಮಣ್ಣಿನಲ್ಲಿ ಯಾವುದೇ ತರದ ಸಮಸ್ಯೆ ಬರಲ್ಲ. ಓಕೆ, ಇದೇನ್ ಮಾಡ್ತದೆ ಅರ್ಥ ಆಯ್ತಾ? ಇದು ಯಾವುದೇ ಕಾರಣಕ್ಕೂ ಸ್ಪ್ರೇ ಕೊಡ್ಲಿಕ್ಕಿಲ್ಲ. ತಪ್ಪಿ ಕೊಟ್ಟರೆ ಸಣ್ಣ ಗಿಡಕ್ಕೆ ಏನೂ ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಭೂಮಿಗೆ ಅಪ್ಲೈ ಮಾಡಬೇಕಾಗಿದ್ದಂತ ಒಂದು ವಸ್ತು ಯಾವುದು? NPK, ಅಪ್ಟೇಕ್, ನಮ್ಮಲ್ಲಿರುವಂತ ಅಪ್ಟೇಕ್.